ಕೆರಿಯರ್ ಅಂದರೆ ಯಾರಿಗೆ ಸಿಂಪಲ್, ಅದು ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಗೆ ಕನ್ಫ್ಯೂಸ್ ಮಾಡುವ ವಿಚಾರ. 10th ಆಗಿದೆ, SSLC ಆಗಿದೆ, ನೆಕ್ಸ್ಟ್ ಯಾವ ಸ್ಟ್ರೀಮ್ನ ಚೂಸ್ ಮಾಡಬೇಕು. ಸೆಕೆಂಡ್ PUC ಆಗಿದೆ, ಡಿಪ್ಲೊಮೊ ಆಗಿದೆ, ನೆಕ್ಸ್ಟ್ ಯಾವ ಡಿಗ್ರಿ ಚೂಸ್ ಮಾಡಬೇಕು. ಡಿಗ್ರಿ ಮುಗಿದಿದೆ, ನೆಕ್ಸ್ಟ್ ಏನು ಮಾಡಬೇಕು. ಈ ಎಲ್ಲ ವಿಚಾರಗಳಿಗೆ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಇರಬಹುದು, ಬಟ್ ಎಂಡ್ವರೆಗೂ ನೋಡಿ, ನಿಮಗೆ ಕೆರಿಯರ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆರಿಯರ್ ಬಗ್ಗೆ ಕನ್ಫ್ಯೂಷನ್ಸ್ ಯಾರಿಗಿಲ್ಲ, ಎಲ್ಲರಿಗೂ, ನನಗೂ ಇತ್ತು. ನಾನು ಅಷ್ಟೇ 10th ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ, ಹಾಗೂ ನನಗೆ ಡಾಕ್ಟರ್ ಆಗಬೇಕಂತ ತುಂಬ ದೊಡ್ಡ ಕನಸಿತ್ತು. ಹಾಗೆ ನಾನು ಸೆಕೆಂಡ್ PUC ಸೈನ್ಸ್ ತೊಗೊಂಡಿದ್ದೆ, PCMB. ಸೆಕೆಂಡ್ PUC ಓದ್ತಾ ನಾನು ಹಾಗೆ ನೀಟ್ ಕೋಚಿಂಗ್ ಕೂಡ ತೊಗೊತಿದ್ದೆ. ನೀನು ನೀಟ್ ಎಕ್ಸಾಮ್ ಟೈಮಲ್ಲಿ ಈ ಕೋವಿಡ್ ಪ್ಯಾಂಡಮಿಕ್ ಸ್ಟಾರ್ಟ್ ಆಯಿತು. ಸೊ ಬೇರೆ ಆಪ್ಷನ್ಸ್ ಇಲ್ಲದೆ ನಾನು ಇಂಜಿನಿಯರಿಂಗ್ ಚೂಸ್ ಮಾಡಿದೆ. BTech ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ ಸ್ಪೆಷಲೈಸೇಷನ್ಸ್ ವಿತ್ AI ಆ್ಯಂಡ್ ML. ಆ ಟೈಮಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ ತಾನೇ ಸ್ಟಾರ್ಟ್ ಆಗಿತ್ತು. ಸೊ ನಾನು ಅದನ್ನ ಚೂಸ್ ಮಾಡಿಕೊಂಡೆ. ಅದಾದಮೇಲೆ ಇಂಜಿನಿಯರಿಂಗ್ ಮುಗಿತ್ತು, ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯಿತು, AI ಪ್ರಾಂಪ್ಟ್ ಇಂಜಿನಿಯರಿಂಗ್ ರೋಲ್ ಸಿಕ್ತು. ಅದು ಕೂಡ ನನ್ನ ಒನ್ ಆಫ್ ಮೈ ಡ್ರೀಮ್ ಕಂಪನಿ NVIDIA. ಅದ್ರ ಜೊತೆಗೆ ನಾನು ನನ್ನ ಪ್ಯಾಷನ್ ಬಿಡಲಿಲ್ಲ. ಆ ಪ್ಯಾಷನಿಂದನೇ ನಾನು ಇವತ್ತು ನಿಮ್ಮ ಮುಂದೆ ಇರೋದು. ಒಬ್ಬಳು ಅಕ್ಕ ಆಗಿ ನಿಮಗೆ ಗೈಡೆನ್ಸ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೂ ಇದರಲ್ಲಿ ಒಂದು ವಿಚಾರ ನೀವು ಏನು ತಿಳ್ಕೊಬೇಕಂದ್ರೆ, ನಿಮ್ಮ ಕೆರಿಯರಲ್ಲಿ ನಿಮ್ಮ ಆಸಕ್ತಿ ಅದು ತುಂಬಾ ಮುಖ್ಯ. ಯಾಕಂದರೆ ನಿಮಗೆ ಆಸಕ್ತಿನೇ ಇಲ್ಲ ಅಂದರೆ ನೀವು ಯಾವ ಕೆರಿಯರ್ ಚೂಸ್ ಮಾಡಿದ್ರು ಏನು. SSLC ಮುಗಿದ ಮೇಲೆ ಸಾಮಾನ್ಯವಾಗಿ 3 ಮುಖ್ಯವಾದ ಮಾರ್ಗಗಳಿವೆ. ಮೊದಲನೇದು PUC, ಎರಡನೇದು ಡಿಪ್ಲೊಮೊ ಇಲ್ಲ ಪಾಲಿಟೆಕ್ನಿಕ್, ಮೂರನೇದು ಸ್ಕಿಲ್ ಬೇಸ್ಡ್ ಕೋರ್ಸಸ್. 10th ಮುಗಿದ ಮೇಲೆ ನೀವೇನಾದರೂ PUCನ ಆಯ್ಕೆ ಮಾಡಿದ್ರೆ, ಅದರಲ್ಲಿ ಸೈನ್ಸ್ ಸ್ಟ್ರೀಮ್ನ ನೀವೇನಾದರೂ ಚೂಸ್ ಮಾಡಿದ್ರೆ, ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೋದು, ಮೆಡಿಸಿನ್ ಫೀಲ್ಡಿಗೆ ಹೋಗ್ಬೋದು, BSc, ರಿಸರ್ಚ್, ಡಿಫೆನ್ಸ್, ಈ ಎಲ್ಲ ಫೀಲ್ಡ್ಗೆ ನೀವು ಹೋಗ್ಬೋದು. ನೆಕ್ಸ್ಟ್ ನೀವೇನಾದರೂ ಕಾಮರ್ಸ್ ಸ್ಟ್ರೀಮ್ನ ನೀವೇನಾದರೂ ಆಯ್ಕೆ ಮಾಡಿದ್ರೆ BCom ಫೀಲ್ಡಿಗೆ ಹೋಗ್ಬೋದು, BBA, CA, CS, CMA ಹಾಗೂ ಬ್ಯಾಂಕಿಂಗ್ ಜಾಬ್ಸ್ನ ನೀವು ಚೂಸ್ ಮಾಡ್ಕೋಬಹುದು. ಒಂದು ವೇಳೆ ನೀವೇನಾದರೂ PUC ಆರ್ಟ್ಸ್ನ ಆಯ್ಕೆ ಮಾಡಿದ್ರೆ ನೀವು ಜರ್ನಲಿಸಮ್ ಫೀಲ್ಡಿಗೆ ಹೋಗ್ಬೋದು, BA, ಲಾ, ಸಿವಿಲ್ ಸರ್ವಿಸ್. ಒಂದು ವೇಳೆ ನೀವು ಡಿಪ್ಲೊಮೊ ಪಾಲಿಟೆಕ್ನಿಕ್ನ ಆಯ್ಕೆ ಮಾಡಿದ್ರೆ, ಡಿಪ್ಲೊಮೊ ಮುಗಿಸಿ ನೇರವಾಗಿ ನೀವು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಕೂಡ ನೀವು ಜಾಯಿನ್ ಆಗ್ಬೋದು. ಇಂಜಿನಿಯರಿಂಗಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ECE, ಮೆಡಿಕಲ್ ಡಿಪ್ಲೊಮೊ ಕೂಡ ಇದೆ, ನರ್ಸಿಂಗ್, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿ, ITI ಕೋರ್ಸಸ್ ಕೂಡ ಇದೆ, ಎಲೆಕ್ಟ್ರಿಷಿಯನ್, ವೆಲ್ಡರ್. ಏನಾದರೂ 10th ಮುಗಿದ ಮೇಲೆ ಸ್ಕಿಲ್ ಬೇಸ್ಡ್ ಕೋರ್ಸಸ್ನ ನೀವೇನಾದರೂ ಆಯ್ಕೆ ಮಾಡಿದ್ರಿ, ಒಂದು ವೇಳೆ ನೆಕ್ಸ್ಟ್ ಕೋರ್ಸಸ್ಗಳಿವೆ. ಕಂಪ್ಯೂಟರ್ ಬೇಸಿಕ್ಸ್ ಇವೆ, ಟ್ಯಾಲಿ ಇದೆ, ಗ್ರಾಫಿಕ್ ಡಿಸೈನಿಂಗ್ ಇದೆ, ಮಲ್ಟಿಮೀಡಿಯಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಬ್ಯೂಟಿಷಿಯನ್ ಇದೆ, ಟೈಲರಿಂಗ್ ಇದೆ, ಡ್ರೆಸ್ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಬೇಕಿಂಗ್. ಇವತ್ತು ಬ್ಯೂಟಿ ಇಂಡಸ್ಟ್ರಿ ಹಾಗೂ ಈ ಫ್ಯಾಷನ್ ಇಂಡಸ್ಟ್ರಿ ತುಂಬ ಬೂಮಿಂಗ್ ಆಗಿದೆ. ನೀವು ಒಂದು ಉತ್ತಮ ಬ್ಯೂಟಿಷಿಯನ್ ಇಲ್ಲ, ನಿಮ್ಮದೇ ಬುಟೇಕ್ ಇಲ್ಲ ಪಾರ್ಲರ್ ಸ್ಟಾರ್ಟ್ ಮಾಡಬಹುದು. ಸ್ಟಾರ್ಟ್ ಮಾಡಿ ದೊಡ್ಡ ಉದ್ಯಮಿ ಆಗ್ಬೋದು. ಅಂದರೆ 10th ಮುಗಿದ ನಂತರ ನೀವು ಯಾವ ಸ್ಟ್ರೀಮ್ಗೆ ಹೋಗಬೇಕು ಅನ್ನೋದು ಅದು ನಿಮ್ಮ ಆಯ್ಕೆ, ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಈ ಆಯ್ಕೆಯನ್ನು ನೀವು ನಿರ್ಧರಿಸೋದು ಬಹಳ ಮುಖ್ಯ. ಸ್ಕಿಲ್ ಬೇಸ್ಡ್ ವರ್ಕ್ಸ್ ಕೂಡ ಡಿಗ್ರಿ ಮಾಡುವಷ್ಟು ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ. ಬ್ಯೂಟಿಷಿಯನ್, ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್, ಡ್ರೆಸ್ ಡಿಸೈನಿಂಗ್, ಇವುಗಳ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಉದಾಹರಣೆಗೆ, ಒಂದು ಗುಡ್ ಫ್ಯಾಷನ್ ಡಿಸೈನರ್ ಆಗಿದ್ರೆ ನಿಮ್ಮ ಡ್ರೆಸ್ಸಸ್ಗೆ ಲ್ಯಾಕ್ಸ್ ಆಫ್ ರುಪೀಸ್ ಕೊಡೋ ಜನ ಕೂಡ ಇದ್ದಾರೆ. ಒಂದು ಬ್ಯೂಟಿಷಿಯನ್ ಪಾರ್ಲರ್ ಓಪನ್ ಮಾಡಿದ್ರೆ ವೆಡ್ಡಿಂಗ್, ಫಂಕ್ಷನ್ಸ್, ಈವೆಂಟ್ಸ್ನಲ್ಲಿ ದೊಡ್ಡ ಇನ್ಕಮ್ ಬರುತ್ತೆ. ಬೇಕಿಂಗ್ ಆ್ಯಂಡ್ ಕ್ಯಾಟ್ರಿಂಗ್ ಕೂಡ ತುಂಬ ಬೂಮಿಂಗ್ ಆಗಿದೆ. ಯಾಕೆಂದರೆ ಇವಾಗ ನೀವೇ ನೋಡಬಹುದು, ತುಂಬ ರೆಸ್ಟೋರೆಂಟ್ಸ್, ಕೆಫೇಸ್ ಎಲ್ಲ ತುಂಬ ಚೆನ್ನಾಗಿ ಓಪನ್ ಆಗ್ತಿದೆ. ಮತ್ತು ಅವರು ತುಂಬ ಪ್ರೊಫೆಷನಲ್ ಆಗಿ ಕೂಡ ಅವ್ರು ರನ್ ಮಾಡ್ತಿದ್ದಾರೆ. ಇಟ್ಸ್ ಲೈಕ್ ತುಂಬ ಅಡ್ವಾನ್ಸ್ ಆಗಿ ಅವ್ರು ರನ್ ಮಾಡ್ತಿದ್ದಾರೆ. ಅದಕ್ಕೆ ಕೆರಿಯರಲ್ಲಿ ಡಿಗ್ರಿ ಮಾತ್ರವೇ ಅಲ್ಲ, ಈವನ್ ಸ್ಕಿಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ.